ಅಲ್ಲ, ಎಲ್ಲ ಸರಿ ಆಯ್ತು, ಇನ್ನು ಪಾತ್ರೆಗಳೇ ತಗೊಂಬಂದಿಲ್ವಲ್ಲ. ಆ ಇನ್ನು ಬೇಕಲ್ಲ, ಇನ್ನು 4-5 ಬಕೆಟ್ಗಳು ಬೇಕು. ಅಂಡೆಗಳೆಲ್ಲ ಬೇಕಿತ್ತು. ಹ್ಮ್ ಮತ್ತೆ ಇವ್ರು ನೋಡಿದ್ರೆ ಇವರು ಒಂದೇ ಒಂದು ಬಕೆಟು ಒಂದು ಬಾಂಡ್ಲಿ ಇಷ್ಟೆಲ್ಲ ತಗೊಂಬಂದು ಇಟ್ಬಿಟ್ಟು ಎತ್ಲಾಗ ಹೋದ್ರು ಅಂತ ಕಾಣೋಣ ಇವರಿಗೆ. ಈ ಶಾಮಿ ಅಂದವ್ರಿಗೆ ಹೇಳಿದೀನಿ, ಇನ್ನು ಐಟಮ್ಗಳೆಲ್ಲ ತಗೊಂಬರ್ಬೇಕು ಕಣಪ್ಪ ಅಂತ. ಮತ್ತೆ ಭಟ್ರು ಬಂದ್ರೆ ಸುಮ್ಮನೆ ಎಡಬಟ್ಟಾಗಿ ಹೋಗ್ಬಿಡುತ್ತಲ್ಲ ಅಂತ. ಹೋಗಪ್ಪ ಅತ್ಲಾಗಿ. ಏನು ಮಾಡೋದು? ನಮ್ಮ ಮಾವ ನೋಡಿದ್ರೆ ಒಂದ ಇನ್ನು ಸಾಂಬಾರಿಗೆ ಬೇಕು, ಮತ್ತೆ ರೈಸಿಗೆ ಎಲ್ಲ ಬೇಕು, ಪಾಯಸ ಮಾಡೋದಕ್ಕೆ ಬೇಕು. ಪಾಯಸ ಅಂತೀನಿ, ಪಾಯಸ ಒಬ್ಬಿಟ್ಟು ಸ್ವೀಟ್ ಮಾಡೋದಕ್ಕೆಲ್ಲ ಬೇಕು. ಇನ್ನು ಬಾಂಡ್ಲೆಗಳು ಬಕೆಟ್ಗಳು ಜಾಸ್ತಿ ಚೆನ್ನಾಗಿ ತರಿಸಿ ಅಂತ ಹೇಳಿದ್ರು. ನಾನು ಎಲ್ಲಾನು 2-3 ತಗೊಂಬರ್ರಿ ಅಂತ ಹೇಳಿದ್ದೆ. ಕುರ್ಚಿಗಳು ಎಷ್ಟು ತಗೊಂಬಂದಿದಾರೋ ಏನೋ ಪಾತ್ಲಾಗಿ. ಹೇಳೋದೆ ಒಂದು, ನಾವು ಇವ್ರು ಮಾಡೋದೆ ಒಂದು. ಅದಕ್ಕೆ ಅರ್ಧ ಬೇಜಾರಾಗ್ಬಿಡೋದು ನನಗೆ. ಎಲ್ಲೋದ್ರು ಏನ. ಲೇ ಪಾಪ ಲೇ, ಎಲ್ಲೋದಪ್ಪ, ಬರ ಇಲ್ಲೇ. ಯಾಕಣ, ಏನಾಯ್ತು? ಯಾಕ ಕರೆದ್ರಲ್ಲ? ಏನಿಲ್ಲಪ್ಪ. ಅಲ್ಲ, ಏನಿದು ಬರೀ ಒಂದೇ ಒಂದು ಬಾಂಡ್ಲೆ, ಒಂದು ಬಕೆಟು, ಒಂದು ಜಗ್ಗು, ಒಂದು ಅಂಡೆ ಮಾತ್ರ ತಗೊಂಬಂದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರೆ ಆಗುತ್ತೇನಪ್ಪ? ಜಾಸ್ತಿ ಐಟಮ್ಗಳು ತಗೊಂಬರಕ್ಕಲ್ವ ಹೇಳಿದ್ದು? ಬಕೆಟೇ ಒಂದು 4-5 ಬಕೆಟ್ಗಳು ತಗೊಂಬ ಅಂತ ಹೇಳಿದೀನಿ. ಕುರ್ಚಿಗಳು ಜಾಸ್ತಿ ಅನ್ನಂಗೆನೆ, ಸ್ಟೂಲ್ ಎಲ್ಲ ಜಾಸ್ತಿ ತಗೊಂಬರ್ಬೇಕು ಅಂತ ಹೇಳಿದೀನಿ. ತಿರ್ಗಾ ಅದು ಅಂಡೆನೂ ಅಷ್ಟೇ ಜಾಸ್ತಿ ಅನ್ನಂಗೆನೆ ಬೇಕು, ಒಂದು 4-5 ಬೇಕು ಅಂತ ಹೇಳಿದ್ದೆ ತಾನೆ. ನೋಡಿದ್ರೆ ಇಷ್ಟ ತಗೊಂಬಂದು ಇಟ್ಬಿಟ್ಟು ಶಾಮಿಯಾನ ಹಾಕ್ಬಿಟ್ಟು ನೀನು ಸೀದಾ ಹೋಗ್ತಿದ್ಯಾ? ಮತ್ತೆ ಅಲ್ಲಿ ಇದೆಲ್ಲ ಮಾಡಿದ್ರ ಈಗ? ಶಾಮಿಯಾನ ಇಲ್ಲಿಂದ ಆಯ್ತು ಅಡಿಗೆ ಮಾಡೋದಕ್ಕೆ, ಮತ್ತೆ ಅಲ್ಲಿ ಊಟ ಮಾಡೋದಕ್ಕೆ ಶಾಮಿಯಾನ ಎಲ್ಲಿ? ಮತ್ತೆ ಇದಕ್ಕೆ ಡೆಕೋರೇಷನ್ ಅಲ್ಲಿ, ಎಂಗೇಜ್ಮೆಂಟಿಗೆ ಡೆಕೋರೇಷನ್ ಎಲ್ಲ ಎಲ್ಲಿ ಮಾಡಿದ್ದೀರಾ ಎಲ್ಲಾದ್ರೂ? ಇನ್ನು ಯಾವಾಗ ಮಾಡೋದು? ಹೊತ್ತು ಬೇರೆ ಆಯ್ತಲ್ಲ. ಅಡಾವ್ ಸುಮ್ಕಿರಣವ್, ಅರ್ಜೆಂಟ್ ಮಾಡಬೇಡ, ಎಲ್ಲ ತಗೊಂಬರ್ತೀನಿ. ಇನ್ನು ತಪ್ಲೆಗಳೆಲ್ಲ ಇನ್ನು ಗಾಡಿಲೇ ಇದಾವೆ, ಇನ್ನು ಇಳಿಸಿಲ್ಲ. ತಗೊಂಬಂದು ಹಾಕ್ತೀನಿ ಕಣ್, ಸುಮ್ಕಿರಿ. ನಿಮ್ಗೆ ಯಾಕಣ? ನೀವು ಹೇಳಿರೋಷ್ಟು ಐಟಮ್ಗಳು ನಾವು ತಗೊಂಬಂದು ಇಳಿಸ್ಬೇಕು, ಇಡಬೇಕು ತಾನೆ. ತಲೆ ಕೆಡಿಸ್ಕೊಬೇಡ್ರಿ ನೀವು, ಸರಿನಾ? ನಾನು ತಗೊಂಬಂದು ಇಡ್ತೀನಿ. ಬಕೆಟ್ಗಳಾಗಲಿ, ಬಾಣ್ಲೆ, ತಪ್ಲೆ ಎಲ್ಲದನ್ನು ಕೂಡ ಇನ್ನೂ ಹಂಗೆ ಗಾಡೀಲಿ ಇದ್ದಾವೆ. ಒಂದೊಂದೇ ಇಳಿಸ್ಬೇಕು. ಮತ್ತೆ ಏನಂದ್ರೆ, ಇದು ಮೊದಲು ಶಾಮಿಯಾನ ಹಾಕೋಣ ಅಂತ ಶಾಮಿಯಾನ ಹಾಕಿದ್ದು ಆಟೆಯ, ಸರಿನಾ? ಆಮೇಲೆ ಈಗ ತಿರ್ಗಾ ಇದು ಶಾಮಿಯಾನ ಹಾಕಾದ್ಮೇಲೆ ಇವತ್ತಲ್ವ, ಇನ್ನು ನಾಳೆ ಅಲ್ವಾ ಎಂಗೇಜ್ಮೆಂಟ್ ಇರೋದು. ಹಂಗಾಗಿ ಸುಮ್ಕಿರಿ. ಇವತ್ತು ಸಾಯಂಕಾಲ ಬೇಕಾದ್ರೆ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತೀವಿ. ಇಷ್ಟು ಬಿರಿನೇ ಯಾಕೆ? ಇಲ್ಲಾಂದ್ರೆ ಇವತ್ತು ಅಡುಗೆ ಮಾಡಿಸ್ತಿರಲ್ಲ, ಇವತ್ತು ಸಾಯಂಕಾಲ ಎಲ್ಲ ಏನ ಬಾದಾಮ್ ಪುರಿ, ಜಿಲೇಬಿ ಎಲ್ಲ ಮಾಡಿಸ್ಬೇಕು ಅಂತ, ಬೇರೆ ಬೂಂದಿ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ತಿದ್ರಲ್ಲ. ಹಂಗಾಗಿ ಮೊದಲು ಇಲ್ಲಿ ಪೆಂಡಾಲ್ ಹಾಕಪ್ಪ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ ಆಟೆಯ. ಐಟಮ್ಗಳೆಲ್ಲ ತಗೊಂಬಂದು ಇಲ್ಲಿ ಇಡ್ತೀನಿ. ಮತ್ತೆ ಊಟ ಮಾಡೋದಕ್ಕೂ ತಿರ್ಗಾ ಅಲ್ಲಿ ಇದಕ್ಕೂ ಡೆಕೋರೇಷನ್ನು ಸಾಯಂಕಾಲದ ಹೊತ್ತು ಹಾಕ್ತೀನಿ. ಇದಕ್ಕೆ ಮಾತ್ರ ಶಾಮಿಯಾನ ಇವಾಗ ಹಾಕಿದ್ದೀನಣ್ಣ, ಇಲ್ಲೆಲ್ಲ ಅಡುಗೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ಸರಿನಾ? ಸರಿ ಕಣಪ್ಪ, ಆಯ್ತು. ಮಿಸ್ ಮಾಡಬೇಡ ಕಣಪ್ಪ, ಎಲ್ಲ ಐಟಮ್ಗಳೆಲ್ಲ ಕರೆಕ್ಟಾಗಿ ತಗೊಂಬಂದು ಹಾಕುವ. ಮತ್ತೆ ನಾಳೆ ಬೆಳಿಗ್ಗೆನೇ, ಈಗ ನೀನು ನಾಳೆನೇ ಎಂಗೇಜ್ಮೆಂಟ್ ಇರೋದು, ಆಯ್ತಾ? ನೀನು ಇವತ್ತು ಸಾಯಂಕಾಲನೇ ಹಾಕ್ಬಿಡ್ಬೇಕು ಡೆಕೋರೇಷನ್ ಎಲ್ಲ. ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಯಾವಾಗ ಹಾಕ್ತೀಯ ನೀನು? 9 ಗಂಟೆಗೆನೇ ಎಂಗೇಜ್ಮೆಂಟ್ ಇರೋದಲ್ವ? ಹಂಗಾಗಿ ನೀನು ಬೇಗ ಬರಬೇಕಾಗುತ್ತೆ. ಬೆಳಿಗ್ಗೆ ಏನಾರು ಹಾಕ್ತೀನಿ ಅಂದ್ರೆ ಬೆಳಗಿನ ಜಾವ 5-6 ಗಂಟೆಗೆ ಬಂದು ಎಲ್ಲ ರೆಡಿ ಮಾಡಬೇಕು. ಅದ್ರ ಬದಲು ಇವತ್ತು ಸಾಯಂಕಾಲ ನೀನು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಆರಾಮಾಗಲ್ವಾ? ಹಂಗೆ ಹೇಳ್ತಿರೋದು ನಾನು, ಅಷ್ಟೇ, ಇನ್ನೇನಿಲ್ಲ. ನೋಡಿ ಹೆಂಗ್ ಮಾಡ್ತೀಯ, ನಿನ್ನ ಇಷ್ಟ ಕಣಪ್ಪ, ನಮ್ಗೇನು. ಒಟ್ಟಿನಲ್ಲಿ ಹೇಳಿದೀವಿ, ಡೆಕೋರೇಷನ್ಗೂ ಅಲ್ಲಿ ಊಟಕ್ಕೆ ಕೂತ್ಕೊಳ್ಳೋದಕ್ಕೂ ಇಲ್ಲ ಅಡುಗೆ ಮಾಡೋದಕ್ಕೆ ಇನ್ನೇನು ಹಾಕಿದ್ಯಾ? ಇನ್ನೇನು ಅದೊಂದು 2 ಕೆಲಸ ಇದ್ದು ಅತ್ಲಾಗಿ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಆರಾಮಾಗ್ಬಿಡೋದು. ಇವಾಗೇನು ಬೇಡ, ಬೇಕಾದ್ರೆ ಇವತ್ತು ಸಾಯಂಕಾಲ ನೀನು ಬಂದು ಹಾಕೋಗ್ಬಿಡುವ, ಆರಾಮಾಗ್ಬಿಡುತ್ತೆ. ಸರಿ ಕಣಣ್ಣ, ಆಯ್ತು, ಹಂಗೆ ಮಾಡ್ತೀನಿ ಕಣಿ. ಹೇಳು, ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಬೇರೆ ಅರ್ಜೆಂಟ್ ಮಾಡ್ತಿದ್ದೀರಾ, ಬೆಳಿಗ್ಗೆ ಬೇರೆ ಬೇಗ ಬೇಕು ಅಂತ ಬೇರೆ ಹೇಳ್ತಿದ್ದೀರಾ, ಬೆಳಿಗ್ಗೆನೆ ಎಂಗೇಜ್ಮೆಂಟ್ ಅಂತ ಬೇರೆ ಹೇಳ್ತಿದ್ದೀರಾ ಪದೇ. ಸರಿ ಕಣಣ್ಣ, ಆಯ್ತು ತಾಳಿ. ತಿಂಡಿ ತಿಂದ್ರಿ ನೀವು? ತಿಂಡಿ ಎಲ್ಲ ರೆಡಿ ಆಗೈತೆ, ಬರ್ರಿ ಮೊದ್ಲು ತಿಂಡಿ ಮಾಡ್ಕೊಂಡ್ ಬರ್ರಿರಂತೆ. ಹೆಂಗ ಶಾಮಿಯಾನ ಎಲ್ಲ ಹಾಕ್ಸಿದಿರ ಅತ್ಲಾಗೆ? ಅವ್ರ ಭಟ್ರು ಎಷ್ಟು ಗಂಟೆಗೆ ಬರ್ತಾರಂತೀರಿ? ಅದೇ ಕಣಮ್ಮ, ನನಗೂ ಗೊತ್ತಿಲ್ಲ, ಬರ್ತೀನಂತ ಹೇಳಿದ್ದಾರೆ. ಅದು ಎಷ್ಟು ಗಂಟೆಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಅದೇ ನಾಳೆ ಈಗ ಸ್ವೀಟ್ ಎಲ್ಲ ಮಾಡಿಸ್ಕೋಬೇಕಲ್ವಾ, ಅದಕ್ಕೆ ಒಂದು ದಿವಸ ಮುಂಚಿತವಾಗ್ಲೇ ಬರ್ತೀನಣ್ಣ. ಎಲ್ಲ ಐಟಮ್ಗಳೆಲ್ಲ ತರಿಸಿರಿ, ಮತ್ತೆ ಗ್ಯಾಸ್ ಆಗಲಿ, ಬಾಣ್ಲೆ, ತಪ್ಲೆಗಳು ಎಲ್ಲದನ್ನು ಮಾರನೇ ದಿವಸನೇ ತರಿಸಿರಿ ಅಂತ ಹೇಳಿದ್ರು. ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಿದ್ದೀನಿ. ಸ್ವೀಟ್ಗಳು ಇನ್ನೇನು ಎಂಗೇಜ್ಮೆಂಟ್ ದಿವಸನೇ ಮಾಡೋಕ್ಕಾಗಲ್ಲ, ಇವತ್ತೇನೆ ಮಾಡ್ಕೊಂಡ್ಬಿಡ್ಬೇಕು. ಒಂದು ದಿವಸ ಮುಂಚೆನೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ನೋಡೋಣತ್ತ ಎಷ್ಟು ಗಂಟೆಗೆ ಬರ್ತಾರೋ ಏನೋ. ಮಾವಂಗೂ ಗೊತ್ತು ಸಾಮಾನ್ಯಕ್ಕೆ, ಮಾವ ಫೋನ್ ಮಾಡಿ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲೋದ್ರು ಮಾವ? ಕಾಣಿಸ್ತಿಲ್ವಲ್ಲ? ಅಪ್ಪ ಒಳಗಡೆ ಏನೋ ಕೆಲಸ ಮಾಡ್ತಿದ್ರು ಕಣ್ರಿ.
ತಡಿ ಕರಿತೀನಿ, ಇಲ್ಲ ಅಪ್ಪನೇ ಬರ್ಬೋದು. ನೀವು ತಿಂಡಿ ಮಾಡ್ಕೊಂಡ್ ಬರ್ರಿ ಅಂತ ಕಣ್ ಬರ್ರಿ. ಇವರು ಶಾಮಿ ಅಂತವ್ರ, ಕರೀರಿ ಪಾಪ, ಇವರು ತಿಂಡಿ ಮಾಡ್ಕೊಂಡು ಹೋಗ್ಲಿ. ಅಣ್ಣ ಅಣ್ಣ ಬಾರಣ್ಣ, ತಿಂಡಿ ಮಾಡ್ಕೊಂಡು ಹೋಗುವಂತೆ. ಬೆಳಿಗ್ಗೆನೇನೆ ಪಾಪ ಬಂದಿದ್ದು, ನೀವುನು ಶಾಮಿಯಾನ ಅದು ಇದು ಆಗ್ತಾನೆ ಇದೀರಾ. ರೀ ಕುಡಿಯಕ್ಕೆ ಟೀನು ಕೊಟ್ಟಿಲ್ವಲ್ರಿ ಇವರಿಗೆ ಪಾಪ. ಸುಮ್ನೆ ಕೆಲಸ ಮಾಡ್ತಾನೆ ಇದಾರೆ ಒಂದೇ ಸಂಖ್ಯೆ ಅತ್ಲಾಗಿ. ನೀವು ಕರೆದು ಒಂದ್ ಸ್ವಲ್ಪ ನನಗೆ ಹೇಳದಲ್ವಾ, ಟೀನಾರ ಕಾಸ್ಕೊಂಬಂದ್ ಕೊಡ್ತಿದ್ದೆ. ಇಲ್ಲ ಕಣಮ್ಮ, ನಾನು ಏನು ಮಾಡೋಣ ಹೇಳು, ನಾನು ಮರ್ತೋಗ್ಬಿಟ್ಟೆ. ನನಗೂ ಕೆಲಸಗಳು ಅದು ಇದು ಬ್ಯುಸಿಲಿದ್ದೆ ನಾನು. ಸರಿ ಆಯಿತು ಪಾಪ. ಟೀ ಏನಾರ ಕಾಸ್ಕೊಂಬಂದು ಕೊಡೋ, ತಿಂಡಿನೂ ಮಾಡ್ಕೊಂಡು ಹೋಗ್ಲಿ ಪಾಪ, ತಿಂಡಿ ತಿನ್ಕೊಂಡು ಹೋಗ್ಲಿ. ಇಷ್ಟೊಂದೆಲ್ಲ ಬಂದು ಬೆಳಿಗ್ಗೆ ನಾನು ಕೆಲಸ ಒಂದೇ ಸಂಖ್ಯೆ ಮಾಡ್ತಿದ್ದಾರೆ. ಕೊಡು ಪಾಪ. ಇವನೇ ರವಿ, ಬಾರ ಟೀ ಕುಡ್ಕೊಂಡು ಹೋಗುವಂತೆ. ಬರೋದು ಬಂದಿದ್ಯಾ? ಬಾ ಟೀ ಕುಡ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಹೋಗುವಂತೆ ಪಾಪ. ಬೆಳಿಗ್ಗೆಯಿಂದ ನಾನು ಒಂದೇ ಸಂಖ್ಯೆ ಶಾಮಿಯಾನ ಇಳಿಸೋದು, ಶಾಮಿಯಾನ ಹಾಕೋದು ಎಲ್ಲ ರೆಡಿ ಮಾಡೋದು ಅದು ಇದು ಮಾಡ್ತಾನೆ ಇದೆಯಾ? ಬಾರಪ್ಪ ತಿಂಡಿಗಿಂದ ತಿನ್ಕೊಂಡು ಹೋಗುವಂತೆ. ಇಲ್ಲಣ್ಣ, ನನಗೂ ಆರ್ಡ್ರುಗಳು ಸಿಕ್ಕಾಬಟ್ಟೆ ಇದಾವೆ. ಇನ್ನು ಪಕ್ಕದೂರಲ್ಲೂ ಬೇರೆ ಒಂದು ಇದೈತೆ, ಮದುವೆ ಐತೆ. ಅದಕ್ಕೂ ಹೋಗ್ಬಿಟ್ಟು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಬೇಕು, ಎಲ್ಲ ರೆಡಿ ಮಾಡಬೇಕು. ತಿರ್ಗಾ ಬೇರೆ ಅದೆಲ್ಲ ಮುಗಿಸ್ಕೊಂಡು ಇನ್ನೊಂದು ತವ ಹೋಗ್ಬಿಟ್ಟು ಒಂದು ಸ್ವಲ್ಪ ಮನೆ ಹತ್ರ ಏನೋ ಫಂಕ್ಷನ್ ಇಟ್ಕೊಂಡಿದ್ದಾರೆ, ಅಲ್ಲೂ ಶಾಮಿಯಾನ ಹಾಕಿ ಬರಬೇಕು. ಅಷ್ಟರಲ್ಲಿ ಅದು ಮುಗಿಯೋ ಅಷ್ಟರಲ್ಲಿ ತಿರ್ಗಾ ಸಾಯಂಕಾಲ ಬಂದ್ಬಿಟ್ಟು ಇಲ್ಲಿ ಬೇರೆ ನಾಳೆ ಬೆಳಿಗ್ಗೆನೇ ಅರ್ಜೆಂಟ್ ಬೇಗ ಬೇರೆ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಿದ್ರ. ಎಲ್ಲ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೋಬೇಕು ನಾನು. ಹಂಗಾಗಿ ಪುರ್ಸೊತ್ತಿಲ್ಲಣ್ಣ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ತಿಂಡಿ ಮಂತಾವ್ಲನ್ನೇ ಮಾಡ್ತೀನಿ, ಇಲ್ಲ ಹೋಟ್ಲಲ್ಲೆಲ್ಲಾರು ಮಾಡ್ಕೊಂಡ್ಬಿಡ್ತೀನಿ ನಾನು. ನನಗೆ ಪುರ್ಸೊತ್ತಿಲ್ಲಣ್ಣ, ಮಾತಾಡ್ಕೊಂಡು ನಿನ್ ಕಡೆ ಅಷ್ಟು ತಿಂಡಿ ಗಿಂಡಿ ತಿನ್ಕೊಂಡು ಕೂತ್ಕೊಂಡು ಅಷ್ಟು ಬೇಜಾರು ಮಾಡ್ಕೋಬೇಡಿ. ಸರಿನಣ್ಣ, ಆಯಿತು, ಬರ್ತೀನಿ ಕಣ್ ಹೇಳ್ರಿ ನಾನು. ಎಲ್ಲಿ ಇವರೆಲ್ಲಿ ಪಾಪ? ನಿಮ್ಮಪ್ಪ ಎಲ್ಲಪ್ಪ? ನಿಮ್ಮಪ್ಪ ಇದ್ದಿದ್ರೆ ನಮಗೆ ಸರಿ ಆಗ್ಬಿಡೋದು. ಮಾತಾಡ್ಕೊಂಡು ಒಂದು ಸ್ವಲ್ಪ ಹೇಳಿ ಹೋಗ್ತಿದ್ದೆ. ಇಲ್ಲಿ ರಾಜೇಶ್ ಅಣ್ಣವ್ರು ಕಾಣಿಸ್ತಾನೆ ಇಲ್ವಲ್ಲ, ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ, ಎಲ್ಲೋಗಿದ್ದಾರೆ? ಇದಾರ ಮಂತವ? ಇದಾರಣ್ಣ, ಬರ್ತಾರೆ ತಡೀರಿ. ಅಲ್ಲೇ ಮನೇಲಿ ಸ್ವಲ್ಪ ಕೆಲಸಗಳಿದ್ದು, ತರಕಾರಿ ಅದು ಇದು ಎಲ್ಲ ತಗೊಂಬರಕ್ ಹೋಗಿದ್ರು. ಹಂಗಾಗಿ ತರಕಾರಿ ಅಂತ ಐಟಮ್ಗಳು ಸಾಮಾನುಗಳೆಲ್ಲ ತಗೊಂಬರಕ್ ಹೋಗಿದ್ರು. ಹಂಗಾಗಿ ಸ್ವಲ್ಪ ಬರೋದಕ್ಕಾಗಿಲ್ಲ. ಬರ್ತಾರೆ ತಡೀರಿ, ಕರಿತೀನಿ, ಕಳಿಸ್ತೀನಿ ತಡೀರಿ. ರೀ ಇಲ್ಲೇ ನಿಂತಿರ್ರಿ, ಅಪ್ಪಂಗೂ ನಿಮ್ಗೂ ಒಂದೇ ಸಲ ತಿಂಡಿ ಬೇಕಾರೆ ತಿಂಡಿ ತಿನ್ನಿರಂತೆ, ಅದೇನ್ ಮಾತಾಡ್ಬೇಕಂತೆ ಅಪ್ಪನ ಹತ್ರ. ಕಳಿಸ್ತೀನಿ ತಡೀರಿ. ಹೇಳಪ್ಪ ರವಿ, ಈಗ ಒಂದು ಕೆಲಸ ಮಾಡು ನೀನು. ಉತ್ತಮ ಅಂದ್ರೆ ಇವತ್ತು ಸಾಯಂಕಾಲ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಹೋಗ್ಬಿಡೋದೆ ಭಾಳ ಉತ್ತಮ. ಬೆಳಿಗ್ಗೆ ಎದ್ದು ಬರೋದು ತಡ ಆಗೋದು, ಮತ್ತೆ ಎಂಗೇಜ್ಮೆಂಟಿಗೆಲ್ಲ ತಡ ಆಗೋದು, ಇವೆಲ್ಲ ಬೇಡವೇ ಬೇಡ ಕಣಪ್ಪ. ನಾವು ಎಂಗೇಜ್ಮೆಂಟಿಗೆಲ್ಲ ರೆಡಿ ಮಾಡ್ತಿರುವಾಗ ಡೆಕೋರೇಷನ್ ಎಲ್ಲ ನೀನು ಮಾಡ್ಕೊಂಡು ನಿಂತ್ಕೊಳ್ಳೋದು ಇವೆಲ್ಲ ಎಡವಟ್ಟು, ಆಯ್ತಾ? ಇವೆಲ್ಲ ಬೇಡವೇ ಬೇಡ. ಅದಕ್ಕಿಂತ ಒಳ್ಳೆ ಆರಾಮಂದ್ರೆ ನೀನು ಸಾಯಂಕಾಲ ಬಂದ್ಬಿಟ್ಟು ನೈಟು ನೀನು ಹಾಕೋಗ್ಬಿಟ್ರೆ ಭಾಳ ಆರಾಮಾಗ್ಬಿಡುತ್ತೆ ನೋಡಿ. ಹೆಂಗೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋಗ್ಬಿಟ್ರೆ. ಯಾಕಂತೀಯ, ಬೆಳಿಗ್ಗೆ ಆಗಲ್ಲ. ಮತ್ತೆ ಇಲ್ಲಿ ನಾವು ಎಲ್ಲ ಸ್ವೀಟ್ ಎಲ್ಲ ಮಾಡ್ಕೊಳ್ತೀವಿ ನೈಟ್ ಎಲ್ಲ, ಹಂಗಾಗಿ ಪುರ್ಸೊತ್ತಿದ್ದೇ ಇರುತ್ತೆ, ಏನು ಭಯ ಪಡೋದೇನಿಲ್ಲ. ಸರಿನಾ? ಎಲ್ಲರೂ ಇಲ್ಲೇ ಇರ್ತೀವಿ, ನೋಡಿ ಬಂದು ಹಾಕೋಗ್ಬಿಡುವ. ಸರಿ ಕಣಣ್ಣ, ಆಯ್ತು. ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡೋಣ ಕಣಿ, ಹೇಳ್ರಿ, ಅದಕ್ಕೇನಂತೆ. ನೀವು ಹೇಳ್ತಿರೋದು ಕರೆಕ್ಟ್ ಐತೆ. ಸಾಯಂಕಾಲ ಪುರ್ಸೊತ್ತು ಮಾಡ್ಕೊಂಡು ಬೇರೆದು ಬೇಕಾದ್ರೆ ಇನ್ನೊಂದು ಮಂತವ ಶಾಮಿಯಾನ ಬೇರೆ ಹಾಕಿ ಬರಬೇಕಿತ್ತು. ಅದನ್ನ ಬೇಕಾದ್ರೆ ನಾಳೆ ಬೆಳಿಗ್ಗೆನೇ ಹೋಗಿ ಹಾಕಾದ್ರೆ ಆಗುತ್ತೆ, ಅರ್ಜೆಂಟೇನಿಲ್ಲ. ಅದನ್ನು ಬಿಟ್ಬಿಟ್ಟು ಇಲ್ಲೇ ಬಂದ್ಬಿಟ್ಟು ಇದೆಲ್ಲ ಮಾಡಿ ಹೋಗ್ತೀನಿ. ಎಂಗೇಜ್ಮೆಂಟಿಗೆ ಡೆಕೋರೇಷನ್ ಎಲ್ಲ ಸ್ಟೇಜ್ ಎಲ್ಲ ಮಾಡಿ ಊಟ ಮಾಡೋದಕ್ಕೂ ಶಾಮಿಯಾನ ಎಲ್ಲ ಹಾಕಿ ಹೋಗ್ತೀನಿ. ಬಿಡಿ ಅಳಿ ಅಂದ್ರೆ ಆಯ್ತ್ರಾ? ಎಲ್ಲ ಶಾಮಿಯಾನ ಎಲ್ಲ ಹಾಕ್ಸಾಯ್ತ್ರಾ ಇಲ್ಲಿ? ಅಲ್ಲ ಕಣ್ಣಳಿ ಅಂದ್ರೆ ಇನ್ನು ಡೆಕೋರೇಷನ್ಗೆ ಮತ್ತೆ ಊಟ ಕೂತ್ಕೊಳಕ್ಕೆ ಜಾಗಕ್ಕೆಲ್ಲ ಅಲ್ಲಿ ಇನ್ನು ಶಾಮಿಯಾನೇ ಹಾಕಿಲ್ಲ, ಸುಮ್ಮನೆ ಹಂಗೆ ಬಿಟ್ಟಿದ್ದೀರಾ? ಕುರ್ಚಿ ಟೇಬಲ್ಗಳೆಲ್ಲ ಅಲ್ಲೇ ಇದಾವೆ. ಇದಾಕೆ ಪಾಪ ರವಿ? ಇದಾಕೆ ಅಲ್ಲಿ ಹಾಕಲ್ವ ಇನ್ನು ಶಾಮಿಯಾನ? ಇನ್ನು ಯಾವಾಗಪ್ಪ ಹಾಕೋದು? ಅಲ್ಲ ರಾಜೇಶಣ್ಣ, ಇಷ್ಟೊತ್ತರೆಗೂ ಅದೇ ವಿಚಾರ ಮಾತಾಡ್ತಿದ್ದು ನಾವು. ಅಲ್ಲ ಈಗ ಸಾಯಂಕಾಲ ಬಂದು ನಾಳೆ ಬೆಳಿಗ್ಗೆನೇ ಹಾಕ್ತೀನಂತ ಹೇಳ್ದೆ, ಬೆಳಿಗ್ಗೆನೆ. ಅದಕ್ಕೆ ನಿಮ್ಮ ಅಳಿಯಂದ್ರು ಇದ್ದವರು ಇಲ್ಲ 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 ಆಗಲ್ಲ, ಇವತ್ತು ಸಾಯಂಕಾಲನೇ ಬಂದ್ಬಿಟ್ಟು ಹಾಕೋಗ್ಬಿಡು, ಪುರ್ಸೊತ್ತಿರಲ್ಲ ಅಂತ ಹೇಳ್ತಿದ್ದಾರೆ. ಹಂಗಾಗಿ ಸಾಯಂಕಾಲದ ಹೊತ್ತೆ ಬಂದ್ಬಿಟ್ಟು ಹಾಕೋಗ್ತೀನಿ ಕಣಿ, ಹೇಳ್ರಿ. ಎಂಗೇಜ್ಮೆಂಟ್ ಇರೋದು ನಾಳೆ ಅಲ್ವಾ, ಇಷ್ಟು ಬಿರೋದೇನೆ ಡೆಕೋರೇಷನ್ ಎಲ್ಲ ಮಾಡಿದ್ರೆ ಸರಿ ಆಗಲ್ಲ. ಸಾಯಂಕಾಲ ನೈಟ್ ಬಂದು ಎಲ್ಲ ಹಾಕೋಗ್ತೀನಿ ಕಣಿ, ಹೇಳ್ರಿ. ಹೂ ಕಣ ಪಾಪ, ಹಂಗೆ ಮಾಡಿಬಿಡು. ಮತ್ತೆ ನೀನು ನಾಳೆ ಬೆಳಗ್ಗೆ ಗಿಳಿಗೆ ಹಾಕೊಂಡು ಕೂತ್ಕೋಬೇಡ, ಸಾಯಂಕಾಲನೇ ಬಂದು ಹಾಕೋಗ್ಬಿಡು. ಅಳಿ ಅಂದ್ರೆ ಇದೇನಿದು ಪಾತ್ರೆಗಳೆಲ್ಲ ಇಷ್ಟೊಂದು ಕಡಿಮೆ ಇದಾವೆ? ಯಾಕೆ ಇನ್ನೂ ಪಾತ್ರೆಗಳೆಲ್ಲ ತರಿಸ್ಕೊಳ್ಳಿಲ್ವಾ ಪಾಪ ರವಿ? ಇದೇನಾ ಪಾತ್ರೆಗಳು ಬರೀ ಇಷ್ಟಿದಾವೆ? ಇಲ್ಲ 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 ಇವ್ರೆ, ರಾಜೇಶಪ್ಪರೇ, ಇಲ್ಲ ಪಾತ್ರೆಗಳು ಇನ್ನೂ ಗಾಡೀಲಿದ್ದಾವೆ, ಇನ್ನೂ ಇಳಿಸಿಲ್ಲ ನಾನು. ಇನ್ನು ನೀವು ಹೇಳ್ದಂಗೆ ಇನ್ನೂ ಒಂದು 2-3 ಬಕೆಟ್ಗಳು, ಜಗ್ಗು, ಮತ್ತೆ ಸ್ಟೂಲು, ತಪ್ಲೆ, ಮುಸ್ಲ, ಮತ್ತೆ ಸೌಟು ಎಲ್ಲದನ್ನು ಕೂಡ ಐತೆ. ಪ್ರತಿಯೊಂದನ್ನು ಕೂಡ ಇಳಿಸಿ ತಗೊಂಬಂದಿದ್ದೀವಿ. ಸುಮ್ಮನಿರಿ, ನೀವೇನು ಯೋಚನೆ ಮಾಡಬೇಡಿ.
ಸರಿನಪ್ಪ ಆಯ್ತು, ಎಲ್ಲ ಇಳಿಸೋಗ್ಬಿಡಪ್ಪ. ಯಾಕಂತೀಯ? ಎಲ್ಲ ಮಾಡ್ಬಿಡ್ಬೇಕು ಈಗ. ಒಂದೊಂದೇ ಪದೇ ಪದೇ ತರ್ಸಕ್ ಆಗಲ್ವಲ್ಲಪ್ಪ ನಮ್ಗೆ. ಅಳೆ ಅಂದ್ರೆ ಅದೆಷ್ಟೆಷ್ಟು ಐಟಮ್ಗಳು ಏನೇನಂತ ಒಂದ್ಸಲಿ ನೋಡ್ಕೊಂಬಿಡಿ. ಒಂದ್ಸಲಿ ಲೆಕ್ಕ ಕೊಟ್ಬಿಡಪ್ಪ. ಹಂಗೆ ಏನೇನ್ ಐಟಮ್ಗಳೆಲ್ಲ ಇಳಿಸಿದ್ನಿ ಅಂತ ಕಡೆಗೆ ಎಲ್ಲ ಇಳಿಸಾದ್ಮೇಲೆ ಹೋಗ್ತಿರ್ಬೇಕಾದ್ರೆ ಒಂದ್ಸಲಿ ಹೋಗೋದಕ್ಕಿಂತ ಮುಂಚೆ ಎಲ್ಲ ಲೆಕ್ಕ ಕೊಟ್ಟು ಹೋಗ್ಬಿಡು. ಸರಿನಾ? ಸರಿನಪ್ಪ ಆಯ್ತು. ಬಾರ ತಿಂಡಿ ತಿನ್ನುವಂತೆ ರವಿ. ಇಲ್ಲ ರಾಜೇಶಪ್ಪರೇ, ತಿಂಡಿ ಗಿಂಡಿ ತಿನ್ನಲ್ಲ, ನಮಗೂ ಪುರ್ಸತ್ತಿಲ್ಲ. ಕೆಲ್ಸಗಳು ಭಾಳ ಕೆಲ್ಸಗಳು. ಕೆಲಸ ಸಿಕ್ಕಿರೆ ಒಂದೇ ಸಲ ಎಲ್ಲ ಆರ್ಡ್ರುಗಳು ಒಂದೇ ಸಲ ಬಂದ್ಬಿಡ್ತವೆ. ಇಲ್ಲ ಅಂದ್ರೆ ಬರೋದೇ ಇಲ್ಲ. ಏನ್ ಮಾಡ್ತೀರಾ ಹೇಳ್ರಿ? ಹಂಗಾಗಿ ಭಾಳ ಬ್ಯುಸಿ ಇದ್ದೀನಿ ಇವಾಗ, ಪುರ್ಸತ್ತಿಲ್ಲ ಕಣಿ. ಹೇಳ್ರಿ, ಇನ್ನೊಂದು ದಿವಸ ಬೇಕಾದ್ರೆ ಬರ್ತೀನಿ. ನಾಳೆ ಬೇಕಾದ್ರೆ ಎಂಗೇಜ್ಮೆಂಟಿಗೆ ಬರ್ತೀನಿ ಕಣಿ. ಹೇಳ್ರಿ, ಅದಕ್ಕೇನಂತೆ. ಇನ್ನೇನಾದ್ರು ಬೇಕಿತ್ತಿರದ ಎಕ್ಸ್ಟ್ರಾ ಐಟಮು ನೀವು ಹೇಳಿದ್ರಿಲ್ಲ, ಅದಕ್ಕಿಂತ ಏನಾದರೂ ಎಕ್ಸ್ಟ್ರಾ ಐಟಮ್ ಇದ್ರೆ ಬೇಕಾದ್ರೆ ಹೇಳ್ಬಿಡಿ. ಸಾಯಂಕಾಲ ಇನ್ನೇನು ಬರ್ತೀನಲ್ಲ ಡೆಕೋರೇಷನ್ ಮಾಡೋದಕ್ಕೆ, ಅವಾಗಲೇ ತಗೊಂಬಂದ್ಬಿಡ್ತೀನಿ. ಪದೇ ಪದೇ ಹೇಳ್ತಿರ್ಬೇಡ್ರಿ. ಒಂದು 20 ಟೇಬಲ್ ಆಗೈತೆ, ಸಾಕಲ್ಲೂರ? ಈಗ ಸಾಕಣಪ್ಪ, ಸಾಕು. ಜಾಸ್ತಿ ಏನ್ ಬೇಡ, ಸಾಕು. 20 ಟೇಬಲ್ ಅದೇ ಬೇಕಾದಷ್ಟು ಆಗೋಯ್ತು. ಸ್ಟೂಲ್ ತರಿಸಿದೀವಿ, ಕುರ್ಚಿಗಳು ತರಿಸಿದೀವಿ. ತಿರ್ಗಾ ಅಲ್ಲಿ ಊಟ ಕೂತ್ಕೊಂಡಂತವ್ಲು ಕುರ್ಚಿ ತರಿಸಿದೀವಿ, ಮತ್ತೆ ಎಂಗೇಜ್ಮೆಂಟ್ ಎಲ್ಲ ಕುರ್ಚಿ ತರಿಸಿದೀವಿ. ಬೇಕಾದಷ್ಟು ಆಗ್ಬಿಡುತ್ತೆ. ಬೇಡ ಕಣಪ್ಪ, ಸಾಕು. ಡೆಕೋರೇಷನ್ ಮಾತ್ರ ಪಾಪ ನಾನು ಹೇಳದ್ನಲ್ಲ ಅದೇ ರೀತಿ ಇರಬೇಕು. ಮತ್ತೆ ಹೆಂಗ್ ಬೇಕಂಗ್ ಮಾಡಿಸ್ಬಾರ್ದು. ಇಲ್ಲಣ್ಣ, ನಾನೇ ಅಲ್ವಾ ಡೆಕೋರೇಷನ್ ಮಾಡೋದು. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನೀವೇನ್ ಹೇಳಿದ್ರು ಅದಕ್ಕಿಂತ ಇನ್ನೂ ಒಂದು ಪಟ್ಟು ಜಾಸ್ತಿ ಅನ್ನಂಗೇನೆ ಮಾಡ್ತೀನಿ. ಸುಮ್ನಿರಿ. ಡೆಕೋರೇಷನ್ ಬಗ್ಗೆ ಆಗ್ಲಿ ಬೇರೆದ್ರ ಬಗ್ಗೆ ಆಗ್ಲಿ ನೀವು ಯೋಚನೆ ಮಾಡಬೇಡ್ರಿ. ನೀವೇನೇನು ಹೇಳಿದಿರೋ ಅದೆಲ್ಲ ಐಟಮ್ಗಳೆಲ್ಲ ತಗೊಂಬಂದ್ ಕೊಡೋದು, ಪಕ್ಕಾ ಮಾಡೋದು ಜವಾಬ್ದಾರಿ ನಂದಿರ್ಲಿ. ಸರಿನಾ? ನಾನು ಯಾವತ್ತೂ ಕೂಡ ವಿಶ್ವಾಸ ಕಳ್ಕೊಳ್ಳಲ್ಲ ಅಣ್ಣ. ನೀವೇನ್ ಹೇಳ್ತಿರೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಅನ್ನಂಗೇನೆ ಮಾಡೋದು. ಆರಾಮಾಗಿರಿ ನೀವು. ಮಾವ, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಟೈಮ್ ಇಲ್ಲ ಕಣ್ ಮಾವ ಇವಾಗ. ಆಯ್ತಾ? ಅವರು ಭಟ್ರು ಎಲ್ಲ ಮಾವ, ಭಟ್ರು ಬೇಗ ಬರ್ತಾರೆ. ಬಂದ್ಬಿಟ್ಟು ಎಲ್ಲ ಸ್ವೀಟ್ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಬೂಂದಿ ಖಾರ ಮಾಡ್ಕೊಳೋದು, ಬೂಂದಿ ಖಾರ ಮಾಡ್ಕೊಳ್ತೀನಿ, ಬೂಂದಿ ಮಾಡ್ಕೊಳ್ತೀನಿ. ಬಾದಾಮ್ ಪುರಿ, ಜಿಲೇಬಿ ಎಲ್ಲ ಇವತ್ತೇ ಮಾಡ್ಕೊಂಡ್ಬಿಡ್ಬೇಕು. ನಾಳೆ ಪುರ್ಸತ್ ಸಿಗಲ್ಲ. ಎಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ತಾನೇ ಇವತ್ತು ಹಾಕ್ಸಿರೋದು ಎಲ್ಲಾದ್ರೂ ಪೆಂಡಾಲೆಲ್ಲ ನಾವು. ಎಲ್ಲಿ ಅವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವರು ಭಟ್ರು? ಫೋನ್ ಮಾಡಿ ಮಾವ, ಇಲ್ಲ ಕೊಡಿಲಿ, ನಂಬರ್ ಕೊಡಿಲಿ, ನಾನು ಮಾತಾಡ್ತೀನಿ. ಬೇಗ ಬಂದ್ಬಿಟ್ಟು ಎಲ್ಲ ಅಡಿಗೆ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳ್ಬೇಕು ನೀವು. ಮುಖನಳಿ ಅಂದ್ರೆ ಅವ್ರಿಗೆ ಬೇಗನೆ ಬಾರಪ್ಪ ಒಂದ್ ಸ್ವಲ್ಪ ಅಂತ ಹೇಳಿದೀನಿ ಅಲ್ಲ. ಅವನೇ ತಾನೇ ಹೇಳಿದ್ದು ನನಗೆ ಮಾರನೇ ದಿವಸ ಪುರ್ಸತ್ ಸಿಗಲ್ಲ, ಅವತ್ತೂನು ಬೇರೆ ಬೇರೆ ಐಟಮ್ಗಳೆಲ್ಲ ಮಾಡೋದಿರುತ್ತೆ. ಹಂಗಾಗಿ ಮೊದಲನೇ ದಿವಸನೇ ಎಲ್ಲ ಸ್ವೀಟ್ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು, ಪುರ್ಸತ್ ಸಿಗಲ್ಲ ಅಂತ ಹೇಳಿದ್ದ ನಮಗೆ. ನೋಡಿದ್ರೆ ಇಷ್ಟೊತ್ತಾರ್ಗೂ ಬಂದಿಲ್ವಲ್ಲ. ಮತ್ತೆ ಇನ್ನು ಯಾವಾಗ ಬರ್ತಾರಂತ ಕಾಣೋಣ. ಅಲ್ಲ, ಈಗ ಆ ಭಟ್ರು ಇದಾರಲ್ಲ, ಭಟ್ರು ಇವರು ನಮ್ಮ ಅಳಿಯಂದ್ರ ಕಡೆ ಅವ್ರು ಅಲ್ವಾ, ಅವ್ರೂರೇ ತಾನೆ. ಅವನು ಯಾರಪ್ಪ, ಜಯಣ್ಣ ಅಂತ ಯಾರೋ ಅಂತೆ, ಅವರೇ ಹೇಳಿ ಕಳ್ಸಿದ್ದೀಗ. ಅವ್ರಿಗೆ ಒಂದು ಮಾತು ಫೋನ್ ಮಾಡಿದ್ರೆ ಸರಿ ಆಗ್ಬಿಡೋದು. ಎಂತ ಕೆಲಸ ಆಗೋಯ್ತು ಇವಾಗ. ಇನ್ನು ಯಾವಾಗ ಬರ್ತಾರೋ ಏನೋ. ಅಲ್ಲ ಕಣ್ಮಮ್ಮ, ಯಾರು ಗಜೇಂದ್ರಂದು ಊರವ್ರ ಅವರು? ಅವರೇನಾ ಕಳ್ಸಿರೋದು? ಸರಿ ಆಯ್ತಮ್ಮಮ್ಮ, ಒಂದು ಮಾತು ಫೋನ್ ಮಾಡಿ ಕರೀರಿ. ಆ ಭಟ್ರ ನಂಬರ್ ಕೊಟ್ಟಿದ್ದಾರಾ? ಇಲ್ಲ ಗಜೇಂದ್ರಂಗೆ ಫೋನ್ ಮಾಡಿ ಕೇಳ್ರಿ. ಯಾವಾಗ ಕಳಿಸ್ತೀಯಪ್ಪ? ಇಲ್ಲೆಲ್ಲ ಸ್ವೀಟ್ ಎಲ್ಲ ಮಾಡ್ಕೊಳ್ತೀನಿ, ಒಂದು ದಿವಸ ಮುಂಚೆನೆ ಮಾಡ್ಕೊಳ್ತೀನಿ ಅಂತ ಹೇಳಿರು. ಇಷ್ಟೊತ್ತಾದ್ರೂ ಬಂದಿಲ್ಲ. ಇನ್ನು ಯಾವಾಗ ಬರ್ತಾರೆ ಕೇಳಪ್ಪ ಅಂತ ಹೇಳ್ರಿ. ಯಾಕಂತೀರಾ? ನಮಗೂ ಪುರ್ಸೊತ್ತಿಲ್ಲ. ಇನ್ನು ಟೌನಿಗೆ ಬೇರೆ ಹೋಗಿ ಬರ್ಬೇಕು, ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಹೂವು ಹಣ್ಣು ಅವೆಲ್ಲ ತಗೊಂಬರ್ಬೇಕು. ಮತ್ತೆ ಭಟ್ರಿಗೆ ಇನ್ನೊಂದು ಮಾತು ಕೇಳ್ಕೊಂಡ್ಬಿಡ್ಬೇಕು. ಯಾಕಂತೀರಾ? ಐಟಮ್ಗಳೆಲ್ಲ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ, ಇಲ್ಲ ಅಂತ ಹೇಳಿದ್ರೆ ಹೆಂಗಿದ್ರು ಟೌನಿಗೆ ಹೋಗ್ತೀವಿ, ಒಂದೇ ಸಲ ತಗೊಂಡ್ಬಿಡ್ಬೋದು. ತಿರ್ಗಾ ನಾವು ಟೌನಿಗೆ ಹೋಗಿ ವಾಪಸ್ ಬಂದಿರ್ತೀವಿ, ಅವ್ರು ಬಂದ್ಬಿಟ್ಟು ಇಂಥ ಐಟಮ್ ಇಲ್ಲ, ಅದ ಇಲ್ಲ, ಇದಿಲ್ಲ ತಗೊಂಬರ್ಬೇಕು ಅಂತ ಹೇಳಿದ್ರೆ ತಿರ್ಗಾ ನಾವು ಇನ್ನೊಂದ್ಸಲಿ ಹೋಗ್ಬಿಟ್ಟು ತಗೊಂಬರೋ ಅಷ್ಟರಲ್ಲಿ ಒತ್ತಾಗ ಹೋಗ್ಬಿಡುತ್ತೆ. 2 ಸಲ 3 ಸಲ ಹೋಗೋದು ಬರೋದು, ಪದೇ ಪದೇ ಅದೇ ಕೆಲಸ ಮಾಡೋದು ಬೇಡವಮ್ಮವ. ಇಲ್ಲಿ ಏನಿದ್ರು ಕೆಲಸಗಳು ಮಾಡ್ಕೋಬಹುದು. ಹಂಗಾಗಿ ಅವ್ರಿಗೆ ಕರೆದ್ ಬಿಡ್ರಿ ಬೇಗ. ಎಲ್ಲ ರೆಡಿ ಆಗೈತಿ ಅಲ್ಲ? ಅಲ್ಲ, ಶಾಮಿಯಾನ ಇವತ್ತೇನೆ ಎಲ್ಲ ಹಾಕಿಸ್ಬಿಟ್ಟಿದ್ದಾರೆ. ಇದೇನ್ರಿ ಇದು? ಎಲ್ಲ ಶಾಮಿಯಾನ ಎಲ್ಲ ಇವತ್ತೇ ಹಾಕಿಸ್ಬಿಟ್ಟಿದಾರಲ್ಲ, ಏನ್ ಸಮಾಚಾರ? ಅಲ್ಲ ಕಣ್ರಿ, ಎಂಗೇಜ್ಮೆಂಟ್ ಇರೋದು ನಾಳೆ ಅಲ್ವೇನ್ರಿ? ಅತ್ತೆ, ಎಂಗೇಜ್ಮೆಂಟ್ ಇರೋದು ನಾಳೆನೆ, ಆದ್ರೆ ಎಲ್ಲ ಇವತ್ತೇ ಹಾಕ್ಸ್ಬಿಟ್ಬಿಡು ಕಣತ್ತೆ. ನಾಳೆ ಬೆಳಿಗ್ಗೆನೇ ಟೈಮ್ ಎಲ್ಲಿ ಇರುತ್ತತೆ. ಅದಕ್ಕೋಸ್ಕರನೇ ಭಟ್ರು ಬೇರೆ ಇವತ್ತು ಒಂದ್ ಸ್ವಲ್ಪ ಸ್ವೀಟ್ ಎಲ್ಲ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಹಂಗಾಗಿ ಎಲ್ಲದನ್ನು ಇವತ್ತೇನೆ ಶಾಮಿಯಾನ ಎಲ್ಲ ಹಾಕ್ಸ್ಬಿಟ್ಟು ಐಟಮ್ ಎಲ್ಲ ಇವತ್ತೇ ತರಿಸ್ಬಿಟ್ಟಿದೀನಿ. ಇನ್ನೇನ್ ಭಟ್ರು ಬಂದ್ಬಿಟ್ಟು ಅವ್ರ ಕೆಲಸ ಶುರು ಮಾಡ್ಕೋಬೇಕು. ಹೌದೇನಳಿ ಅಂದ್ರೆ ಹಂಗಾರೆ ನನಗ್ ಗೊತ್ತೇ ಇಲ್ಲ ಕಣಿ. ಹೇಳ್ರಿ, ನನ್ಗೇನು ಗೊತ್ತು? ನಾನು ಇನ್ನೇನು ನಾಳೆ ಅಲ್ವಾ ಎಂಗೇಜ್ಮೆಂಟ್, ಎಲ್ಲ ನಾಳೆನೇ ಕೆಲಸಗಳು ಏನಿದ್ರು ಮಾಡ್ಕೊಳೋದು ಅಂತ ನಾನು ಸುಮ್ಕಾಗಿದ್ದೀನಿ. ಓಹೋ, ಹಂಗಾರೆ ಭಟ್ರು ಇವತ್ತೇನೆ ಬರ್ತಿದಾರ ಅಂದ್ರೆ ಸರಿ ಸರಿ ಕಣ್ರಿ, ಆಯ್ತು. ಅಳಿ ಅಂದ್ರೆ ರೀ, ನೀವು ಯಾಕೆ ತಿಂಡಿನೇ ತಿಂದಿಲ್ಲ ಇಷ್ಟೊತ್ತರ್ಗೋದನು? ಆ ಹುಡುಗಿನೂ ತಿಂಡಿ ತಿಂದಿಲ್ಲ, ಏನಿಲ್ಲ.
ಅಪ್ಪ ಅವರೆಲ್ಲ ತಿಂಡಿ ತಿನ್ಲಿ ಆಮೇಲಿಂದ ನಾನು ತಿಂಡಿ ತಿಂತೀನಿ ಕಣಮ್ಮ ಅಂತ ಬೇರೆ ಹೇಳ್ತಿದ್ರು. ಬರ್ರಿ ಮೊದ್ಲು ತಿಂಡಿ ಗಿಂಡಿ ತಿನ್ಕಡ್ರಿ. ಪಾಪ ರವಿ ಬಾರಪ್ಪ, ನೀನು ತಿಂಡಿ ತಿನ್ಕೊಂಡು ಹೋಗು ಅಂತ ಕಣ್ ಬಾರಪ್ಪ. ಇಲ್ಲ 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 ಅಂತೆ, ನನಗೆ ಕೆಲಸಗಳಿದಾವೆ ಸುಮ್ಕಿರ್ರಿ. ಏನು ಒಂದೊಂದೆರಡೆರಡು ಕೆಲಸಗಳಿಲ್ಲ, ಇನ್ನೂ ಐಟಮ್ಗಳೆಲ್ಲ ಇಳಿಸಿಲ್ಲ. ಎಲ್ಲ ಇಳಿಸ್ಬಿಟ್ಟು ನಾನು ಅಲ್ಲಿ ಇಲ್ಲಿ ಹೋಗ್ಬೇಕು. ನನಗೂ ಡೆಕೋರೇಷನ್ಗೆ ಅಲ್ಲಿ ಇಲ್ಲಿ ಕರೆದಿದ್ದಾರೆ, ಮತ್ತು ಶಾಮಿಯಾನ ಆರ್ಡ್ರ್ಗಳು ಬೇರೆ ಇದ್ದಾವೆ, ಹೋಗ್ಬೇಕು. ಅದೇನು ಮಾಡ್ಕೊಳ್ರಿ. ರಾಜೇಶಪ್ಪರೇ, ಈಗೆಲ್ಲ ಐಟಮ್ಗಳೆಲ್ಲ ಇನ್ನೊಂದ್ಸಲಿ ಇಳಿಸ್ಬಿಟ್ಟು ನಾನು ಒಂದ್ಸಲಿ ಲೆಕ್ಕ ಕೊಟ್ಬಿಡ್ತೀನಿ. ಏನೇನು ತಪ್ಪಲೆಗಳು ಎಷ್ಟು ತಗೊಂಬಂದಿದ್ದೀರಿ, ಬಾಣಲೆ ಮತ್ತು ಸೌಟುಗಳು ಎಷ್ಟೆಷ್ಟು ಹೇಳಿದ್ದೀರಾ, ಮತ್ತು ಬಕೆಟ್ಗಳು ಎಷ್ಟೆಷ್ಟು ಇಳಿಸಿದ್ದೀನಿ, ಸ್ಟೂಲು, ಶಾಮಿಯಾನದ ಪೀಸ್ಗಳು, ಸೈಡ್ ವಾಲು, ಟೇಬಲ್ಲು ಎಲ್ಲಾದ್ರೂ ಒಂದ್ಸಲಿ ಎಣಿಸ್ಕೊಂಬಿಡ್ರಿ, ನೀವು ಲೆಕ್ಕ ತಗೊಂಬಿಡ್ರಿ, ಸರಿನಾ? ಸಾಯಂಕಾಲ ಬೇಕಾದ್ರೆ ಡೆಕೋರೇಷನ್ಗೆ ನಾನು ಹೇಳ್ತೀನಿ, ಆಯ್ತಾ? ರೀ ಅಲ್ಲ ಕಣ್ರಿ, ಡೆಕೋರೇಷನ್ ಇವತ್ತೇ ಮಾಡಿಸ್ಬಿಡ್ತೀರಾ? ಜನ ಕಾಣಲ್ಲ ಕಣ್ರಿ. ಸುಮ್ಕಿರಿ, ಎಂಗೇಜ್ಮೆಂಟ್ ಇರೋದು ನಾಳೆ ಬೆಳಿಗ್ಗೆ, ಇವತ್ತೇನೆ ಡೆಕೋರೇಷನ್ ಮಾಡಿದ್ರೆ ಅದೇಂಗ್ರಿ ಸರಿ ಆಗ್ಬಿಡುತ್ತೆ? ಬೇಡವೇ ಬೇಡ ಕಣ್ರಿ, ಸುಮ್ಕಿರಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಬೇಡ ಡೆಕೋರೇಷನ್ ಬೇಕಾದ್ರೆ ಮತ್ತೆ ನೀವ್ ಏನ್ ಮಾಡ್ತೀರಿ ಗೊತ್ತಾ? ಈಗ ಡೆಕೋರೇಷನ್ ನಾಳೆ ಬೆಳಿಗ್ಗೆನೆ ಮಾಡ್ಸಿರಂತೆ ಪಾಪ. ಡೆಕೋರೇಷನ್ ನಾಳೆ ಬೆಳಿಗ್ಗೆ ಎದ್ದಾಡ್ಕೊಳ್ಳೋದು ಬಂದ್ಬಿಟ್ಟು ಮಾಡಪ್ಪ. ಇವ್ರು ಹೇಳದ್ ಮಾತು ಕೇಳ್ಬೇಡ ನೀನು. ಹಂಗಲ್ ಕಣೆ ಇವಳೆ, ನನ್ನ ಮಾತು ಕೇಳೆ, ಆತರ ಮಾಡಬೇಡ, ಸುಮ್ಮನಿರು. ನಿನಗೆ ಗೊತ್ತಾಗಲ್ಲ, ಏನಿಲ್ಲ. ನಾನು ಹೇಳ್ತಿರೋದು ಅರ್ಥ ಆಗ್ತೈತಲ್ಲ ನಿನಗೆ? ಇವಾಗೇನು ಮಾಡ್ಸಲ್ಲ ಡೆಕೋರೇಷನು. ಸಾಯಂಕಾಲ ಒಂದು 7-8 ಗಂಟೆಗೆ ಬಂದ್ಬಿಟ್ಟು ನೈಟ್ ಮಾಡೋಗ್ತಾರೆ ಅಂತ ಹೇಳ್ತಿರೋದು. ನೈಟ್ ಮಾಡಿದ್ರೆ ಬೆಳಿಗ್ಗೆ ಅಂತಾನೆ ಎಂಗೇಜ್ಮೆಂಟ್ 9 ಗಂಟೆಗೆ ಇಟ್ಕೊಂಡಿದೀವಿ ತಾನೆ. 9-9:30 ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡ್ಬಿಡ್ಬೇಕು ಅವನು. ಪಾಪ ಅವ್ರು ಬಂದು ಎಲ್ಲ ಐಟಮ್ ಎಲ್ಲ ತಗೊಂಬಂದು ಇಳಿಸಿ ಹಾಕಿ ಒತ್ತಾಗ್ಬಿಡಲ್ವೇನೆ ಡೆಕೋರೇಷನ್ ಮಾಡೋ ಅಷ್ಟರಲ್ಲಿ. ಹಂಗಾಗಿ ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಸಾಯಂಕಾಲ ಬಂದು ಮಾಡೋಗ್ಬಿಡಪ್ಪ ಅಂತಿದ್ದೀನಿ. ಹಂಗು ಮಾಡ್ಬೋದು, ಏನು ಪರವಾಗಿಲ್ಲ. ನಾನೇನ್ ಅನ್ಕೊಂಡೆ ಅಂದ್ರೆ ಇವಾಗ್ಲೇ ನೀವು ಡೆಕೋರೇಷನ್ ಮಾಡಿಸಿದ್ರೆ ಏನೋ ಮತ್ತೆ ಸರಿ ಆಗಲ್ಲ. ಇರೋದು ನಾಳೆ ಬೆಳಿಗ್ಗೆ ಅಲ್ವಾ ಎಂಗೇಜ್ಮೆಂಟ್, ಇವತ್ತೇ ಯಾಕೆ ಮಾಡಿಸಿದಾರೆ, ಇವಾಗ್ಲೇ ಯಾಕೆ ಮಾಡಿಸಿದಾರೆ ಅಂತ ಕೇಳಿದೆ. ಸರಿ ಕಣ್ರಿ, ಆಯ್ತು. ಹಂಗಾದ್ರೆ ಏನ್ ತೊಂದ್ರೆ ಇಲ್ಲ. ಸಾಯಂಕಾಲ ಹೊತ್ತೆ ಮಾಡೋಗ್ಬಿಡ್ಲಿ ಕಣಿ, ಹೇಳ್ರಿ. ಆಮೇಕಿಂದ ಮತ್ತೆ ಪುರ್ಸೊತ್ ಸಿಗಲ್ಲ ಮಾತ್ರ. ನೀವ್ ಹೇಳ್ದಂಗೆ ಬೆಳಿಗ್ಗೆ ನಮ್ ಕೆಲ್ಸದಲ್ಲಿ ನಾವಿರ್ತೀವಿ, ಪಾಪ ಅವ್ರ ಕೆಲ್ಸ ಅವ್ರು ಮಾಡ್ತಿರ್ತಾರೆ, ಸರಿ ಆಗಲ್ಲ. ಮತ್ತೆ ಅಡಿಗೆಗಳು ಮಾಡಿಸ್ಬೇಕು, ಎಲ್ಲ ಊರವ್ರಿಗೆ ಬೇರೆ ಕರ್ಕೊಂಬರಕ್ ಬೇರೆ ಹೋಗ್ಬೇಕು, ಊಟಕ್ಕೆ ಹೇಳಿ ಬರ್ಬೇಕು, ಎಂಗೇಜ್ಮೆಂಟ್ ಹೇಳಿ ಬರ್ಬೇಕು, ನೆಂಟರುಗಳು ಬೇರೆ ಬಂದ್ಬಿಡ್ತಾರೆ, ಇಲ್ಲಿ ಬೇರೆ ಅಲಂಕಾರ ಎಲ್ಲ ಮಾಡ್ಬೇಕು. ಏನ್ ಒಂದೊಂದೆರಡು ಕೆಲ್ಸಗಳು ಇರ್ತವ. ಸರಿ ಕಣ್ರಿ, ಆಯ್ತು. ಹಂಗಾರೆ ಏನ್ ಬೇಡ ಬಿಡ್ರಿ. ಹಂಗಾರೆ ಇವತ್ ಸಾಯಂಕಾಲನೇ ಬಂದ್ಬಿಟ್ಟು ಹಾಕೋಗ್ಬಿಡು ಪಾಪ ರವಿ. ಬೇಜಾರ್ ಮಾಡ್ಕೋಬೇಡ, ಮತ್ತೆ ಸಾಯಂಕಾಲನೇ ಹಾಕ್ಬಿಡು, ಪುರ್ಸೊತ್ ಮಾಡ್ಕೊಂಡ್ ಬಂದ್ಬಿಟ್ಟು. ಒಬ್ನೇ ಬರ್ಬೇಡ, ಇನ್ನೊಂದಿಬ್ರು ಹುಡುಗರು ಕರ್ಕೊಂಬ, ಬೇಗ ಬೇಗ ಮಾಡ್ಕೊಂಡು ಹೋಗಂಗೆ. ಒಬ್ನೇ ಬರ್ತಿರ್ತೀಯಲ್ಲ ನೀನು. ಇಲ್ಲ ಇಲ್ಲ ಮಾರೆ, ಬರ್ತಾರೆ. ಏನ್ ಮಾಡ್ತೀರಾ, ಎಲ್ಲಾರಿಗೂ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಬೇರೆ ಕಳಿಸ್ಬಿಟ್ಟಿದೀನಿ. ಇನ್ನು 2-3 ತಾವ ಆರ್ಡರ್ ಇದಾವೆ, ಅಲ್ಲೂ ಕೂಡ ಶಾಮಿಯಾನ ಕೊಟ್ಟೆಲ್ಲ ಕಳ್ಸಿದೀನಿ. ಟೇಬಲ್, ಚೇರು, ಕುರ್ಚಿ ಅಂತೆ ತಪ್ಪಲೆಗಳು, ಅಡಿಗೆ ಐಟಮ್ಗಳು ಎಲ್ಲ ಕೊಟ್ಟು ಕಳ್ಸಿದೀನಿ. ಪುರ್ಸತ್ತೆ ಇರಲ್ಲ, ಏನ್ ಮಾಡ್ತೀರಾ ಹೇಳ್ರಿ? ಒಂದೊಂದ್ ಮೇಲೆ ಒಂದೊಂದ್ ಕೆಲ್ಸಗಳು ಇದ್ದೇ ಇರ್ತವೆ. ನಮ್ಗಂತೂ ಅತ್ಲಾಗಿ ಒಂದ್ ಗಳಿಗೆ ಅನ್ನೋದು ಪುರ್ಸತ್ತೆ ಇಲ್ಲ ನಮ್ಗೆ, ಅಷ್ಟೊಂದ್ ಕೆಲ್ಸಗಳು. ಏನ್ ಮಾಡ್ತೀರಾ ಹೇಳ್ರಿ? ರಾಜೇಶಪ್ಪರೇ, ಸರಿ ಆಯ್ತು, ನಾನು ಆಮೇಕಿಂದ ಬರ್ತೀನಿ. ಒಂದ್ ಸ್ವಲ್ಪ ಕೆಲಸ ಇತ್ತು, ತಡೀರಿ. ಪಾಪ ಲೇ, ಐಟಮ್ಗಳು ಕರೆಕ್ಟಾಗಿ ತಗೊಂಬಂದು ಇಟ್ಬಿಡಪ್ಪ ನೀನು. ನಾವ್ ಹೇಳಿದ್ದೆಲ್ಲ ಭಟ್ರು ಬಂದ್ಬಿಡ್ತಾರೆ ಮಾವ. ಅದೇ ಆ ಭಟ್ರಿಗೆ ಒಂದ್ಸಲಿ ಫೋನ್ ಮಾಡಿ ಮಾವ, ನಂಬರ್ ಐತಲ್ಲ, ಫೋನ್ ಮಾಡಿ ಎಲ್ಲಿದಾರಂತ ಕೇಳಿ ಬೇಗ ಬೇಗ ಬರಬೇಕು. ನಮ್ಮ ಕೆಲಸಗಳು ಏನಿತ್ತು ಮುಗಿಸ್ಬಿಡ್ಬೇಕು ಮಾವ. ಈಗ ಸ್ವೀಟ್ ಎಲ್ಲ ಮಾಡಲಿಲ್ಲ ಅಂದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಿರೋನು. ಇವಾಗ ಆರಾಮಾಗಿದ್ದೀವಿ, ಪುರ್ಸೊತ್ತಾಗಿದ್ದೀವಿ, ಇವಾಗಲೇ ಮಾಡಿ ಮುಗಿಸ್ಬಿಡ್ಬೇಕು ಎಲ್ಲ ಕೆಲಸಗಳು. 3-4 ಥರದ ಸ್ವೀಟ್ ಮಾಡಿಸ್ಬೇಕು, ಬಾದಾಮ್ ಪುರಿ ಮಾಡಿಸ್ಬೇಕು, ಜಿಲೇಬಿ ಮಾಡಿಸ್ಬೇಕು, ಬೂಂದಿ ಮಾಡಿಸ್ಬೇಕು, ಖಾರ ಮಾಡಿಸ್ಬೇಕು. ಇಷ್ಟೊಂದೆಲ್ಲ ಮಾಡುವಾಗ ಅಷ್ಟಲ್ಲೇ ಟೈಮ್ ಆಗ್ಬಿಡುತ್ತೆ. ನಾಳೆ ಬೆಳಿಗ್ಗೆ ಬಂದ ತಕ್ಷಣ ಅವರು ಅಡುಗೆಗೆಲ್ಲ ಶುರು ಮಾಡ್ಕೊಂಡ್ಬಿಡ್ಬೇಕು. ಇನ್ನೇನು ಹೇಳ್ರಿ, ಗೀ ರೈಸ್ ಹೇಳಿದೀವಿ ನಾವು. ಅದು ಬಿಟ್ರೆ ಇನ್ನೇನು ಹೇಳಿದೀವಿ ಮಾವ, ಪಾಯಸ ಮಾಡಬೇಕು, ಪಲ್ಯಗಳು ಮಾಡಬೇಕು, ಕೋಸಂಬರಿ ಮಾಡ್ಕೋಬೇಕು, ಬೋಂಡ, ಹಪ್ಳ, ಇವೆಲ್ಲದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒತ್ತಾಗ್ಬಿಡುತ್ತೆ. ಇನ್ನೂ ರೈಸ್ ಮಾಡಬೇಕು, ಒಂಥರ ತಿಂಡಿ ಬೇರೆ ಮಾಡ್ಕೋಬೇಕು. ಇವೆಲ್ಲ ಮಾಡೋದ್ರಲ್ಲಿ ಟೈಮ್ ಆಗ್ಬಿಡುತ್ತೆ. ಸ್ವೀಟ್ ಇನ್ನೆಲ್ಲ ಮಾಡ್ತಾರೆ, ಹಂಗಾಗಿ ಹೇಳ್ತಿರೋದು ನಾನು. ಆಯ್ತೋಳಿ ಅಂದರೆ ನೀವು ಹೇಳಿದ್ದೆ ಕರೆಕ್ಟು ಮಾತ್ರ. ಅಲ್ಲ, ನಾವು ಮೊದಲೇನೆ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ಬೇಕು. ಅಳಿ ಅಂದರೆ ನೀವೇನಾರ ಅಂದ್ಕೊಳ್ಳಿ, ನೀವು ನಮಗೆ ಈಗ ಮನೆ ಮಗ ಇದ್ದಂಗೆ ಅಳಿ ಅಂದರೆ ಎಲ್ಲ ಕೆಲಸಗಳೆಲ್ಲ ಮಾಡ್ತಿದ್ದೀರಾ, ಒಂದೊಂದೇ ಮಾಡ್ಕೊಳ್ತಿದ್ದೀರಾ ಅಂತ ನಮಗೆ ಪರವಾಗಿಲ್ಲ. ನನಗೊಂದು ಸ್ವಲ್ಪ ರಿಸ್ಕ್ ಎಲ್ಲ ಕಡಿಮೆ ಆಗೈತೆ. ಅಕಸ್ಮಾತ್ ನೀವೇನಾದ್ರು ಇರಲಿಲ್ಲ ಅಂದಿದ್ರೆ ಎಲ್ಲ ಕಡೆ ನಾನೇ ಓಡಾಡಬೇಕಿತ್ತು. ಈ ಕಡೆ ಐಟಮ್ಮು ನಾನೇ ತಗೊಂಬರ್ಬೇಕಿತ್ತು, ಈ ಕಡೆ ಶಾಮಿಯಾನೂ ನಾನೇ ಹಾಕ್ಸ್ಬೇಕಿತ್ತು, ಎಲ್ಲ ಲೆಕ್ಕನೂ ನಾನೇ ತಗೋಬೇಕಿತ್ತು. ಏನಾರ ಖಾಲಿ ಆಗೈತೆ ಅಂದರೆ ಹೋಗ್ಬಿಟ್ಟು ತರಕಾರಿ ತಗೊಂಬರಕ್ಕೆ ಎಲ್ಲದಕ್ಕೂ ನಾನು ಒಬ್ಬನೇ ಹೋಗ್ಬೇಕಿತ್ತು. ಸಾಕಾಗ್ಬಿಡೋದು ಅತ್ಲಾಗಿ. ಇವಾಗ ನೋಡ್ರಿ, ನನಗೆ ಎಷ್ಟು ಆರಾಮಾಗೈತೆ ಅಂದರೆ, ಎಷ್ಟು ಪುರ್ಸೊತ್ತೈತೆ ಅಂದರೆ, ನೀವಿರೋದಕ್ಕೆ ನನಗೆ ಅಷ್ಟೊಂದು ತಲೆ ನೋವೇ ಇಲ್ಲ. ಏನಾರು ಐಟಮ್ ಪಟ್ಟಂತ ಖಾಲಿ ಆಯ್ತಂದ್ರೆ ನೀವೇ ಹೋಗಿ ತಗೊಂಬರ್ತೀರಾ.
ಯಾರು ಬಂದು ಕೆಲಸ ಮಾಡಿಲ್ಲ ಅಂದ್ರೆ ನೀವೇ ಮಾಡಿಸ್ತೀರಾ ನಿನ್ಕೊಂಬಿಟ್ಟು ಹೆಂಗ ಎಲ್ಲ ನೀವೇ ಮಾಡಿಸಿದ್ರ ಅಂತ ಉತ್ತಮ ಆಗ್ತೈತೆ ಕಣೆ ಅಳಿ ಅಂದ್ರೆ. ಹ್ಞೂ ಮಾವ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಅಲ್ಲ ನಾನು ಮಾಡಂಗಿಲ್ವಾ ಹಂಗಾರೆ? ನಾನು ಈ ಮನೆ ಮಗ ಇದ್ದಂಗೆ ತಾನೆ, ನನ್ನ ಕರ್ತವ್ಯ ಕಣ ಮಾವ ಈಗ ಮಾಡ್ಬೇಕಾಗಿರೋದು. ಎಲ್ಲ ನಾನೇ ಜವಾಬ್ದಾರಿ ತಗೊಂಡು ಪ್ರತಿಯೊಂದನ್ನು ಮಾಡಬೇಕು. ಇರ್ಲಿ ಸುಮ್ಕಿರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಮತ್ತೆ ಮಾವ, ಇನ್ನೊಂದು ಕೇಳೋದು ಮರ್ತು ಬಿಟ್ಟೆ ನಾನು. ಇವರೆಲ್ಲ ಏನು ಮಾಡ್ತಿದ್ದಾರೆ? ರಮ್ಯಾ ಅವರೆಲ್ಲರೂ ಎಲ್ಲ ತಿಂಡಿ ಗಿಂಡಿ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋದು ಕೇಳಿ ಅವ್ರಿಗೆ. ಎಲ್ಲೋ ಟೌನಿಗೆಲ್ಲೋ ಹೋಗಕ್ಕೆ ಹೋಗ್ಬೇಡಿ ಅನ್ರಿ. ಏನು ತಗೊಂಬರ್ಬೇಕಂದ್ರು ನನ್ನ ಕೈಲಿ ಹೇಳ್ರಿ, ನಾನು ತಗೊಂಬರ್ತೀನಿ. ಯಾಕಂತೀರಾ? ಎಂಗೇಜ್ಮೆಂಟು ನಾಳೆ ಇಟ್ಕೊಂಡ್ಬಿಟ್ಟು ಎಲ್ಲೂ ಓಡಾಡೋದು ಬೇಡ, ಆರಾಮಾಗಿರ್ಲಿ ಇವತ್ತು ಮನೇಲೇನೆ. ಅತ್ತೆ ನಡೀರಿ, ತಿಂಡಿ ತಿನ್ಕೊಳ್ಳೋಣ. ತಿಂಡಿ ತಿನ್ಕೊಂಡು ಮಿಕ್ಕಿದ ಕೆಲಸಗಳು ಏನೇನಿದಾವ ಮಾಡೋಣ. ಮತ್ತೆ ನಾನು ಬಾಳೆ ಗೊನೆಗೆ ಬೇರೆ ಹೇಳಿದ್ದೆ, ಒಂದು 3-4 ಬಾಳೆ ಗೊನೆ ಬೇರೆ ತಗೊಂಬರ್ಬೇಕಿತ್ತು ಮಾವ. ಟೌನಿಗೆ ಹೋಗ್ಬೇಕಾದ್ರೆ ಅವೆಲ್ಲ ನೆನಪು ಮಾಡಬೇಕು ಮಾವ. ಇಲ್ಲ ಒಂದ್ ಕಡೆ ಲೀಸ್ಟ್ ಬರ್ಸ್ಬೇಕು. ನಡೀರಿ, ಒಂದ್ ಸ್ವಲ್ಪ ಲೀಸ್ಟ್ ಎಲ್ಲ ಬರ್ಕೋಬೇಕು. ಬರ್ಕೊಂಡು ತಿಂಡಿ ತಿನ್ಕೊಂಡು ಭಟ್ರು ಬರೋಷ್ಟಲ್ಲಿ, ಇಲ್ಲ ಭಟ್ರು ಬಂದಾದ್ಮೇಲೆ ಇನ್ನೊಂದ್ಸರಿ ನಾವು ಐಟಮ್ಗಳು ಏನೇನು ಬೇಕು ಎಲ್ಲ ತಗೊಂಬಿಟ್ಟು ಹೇಳ್ಕೊಂಬಿಟ್ಟು ಕೇಳ್ಕೊಂಡು ಎಲ್ಲ ಐಟಮ್ ತಗೊಂಬಂದ್ಬಿಡೋಣ ಕಾರಲ್ಲಿ ಹೋಗ್ಬಿಟ್ಟು. ನಡೀರಿ ಮಾವ, ಬೇಗ ಬೇಗ ಟೈಮ್ ಮಾಡೋದು ಬೇಡ.